ಸ್ಟ್ಯಾಂಪ್ ಕೊಟ್ಟು ಒಂದು ತೆಗೆದಂತ ವೆಚ್ಚ 375 ಲಕ್ಷ. ಅಂದ್ರೆ ಎಷ್ಟು? 3,75,00,000. 3,75,00,000. ಒಂದು ಅದೇ ಇರ್ಲಿ. ಕಾರ್ಮಿಕರ ಸೇಫ್ಟಿ ಕಿಟ್ ಬಗ್ಗೆ ಮಾತಾಡಿ ಸಹ ಜಾಸ್ತಿ ಅಂತವ್ರೆ. ಅದಕ್ಕೆಲ್ಲ ಸಂಬಂಧಪಟ್ಟಿರುವಂತ ವಿಚಾರಗಳೇ. ನಾವು ಯಾವುದೋ ಏನೋ ಹಳೆ ಸ್ಟೋರಿ ಹೇಳ್ಕೊಂಡು ಹೋಗುವಂಥದ್ದು ಏನಿಲ್ಲ. ಇಲ್ಲ, ಎಲ್ರಿಗೂ ಪ್ರತಿನಿತ್ಯ ದಿನನಿತ್ಯ ನಾವು ಬಳಕೆ ಮಾಡುವಂಥ ಒಂದು ವ್ಯವಸ್ಥೆ. ಕಾರ್ಮಿಕ ಕಿಟ್ಗಳು ಏನೀಗ ಅವರು ವಿತರಣೆ ಮಾಡ್ತಾ ಇದ್ದಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಡುವಂಥದಕ್ಕೆ ಇವೆಲ್ಲವೂ ಬರ್ತವೆ. ಇವೆಲ್ಲವೂ ನಮಗೆ ಬೇಕಾಗಿರುವಂಥ ಒಂದು ವ್ಯವಸ್ಥೆ. ಈ ಕಿಟ್ಟನ್ನು ಈಗ ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಕೊಡ್ತಾ ಇದೆ. ಈ ಕಿಟ್ಗಳಲ್ಲಿ ಏನೇನಿದೆ ಅನ್ನುವಂಥದ್ದು ಅವರೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ನಾವು ಬಳಸಬೇಕು ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇವತ್ತಿನ ಒಬ್ಬ ಲೈನ್ ಮ್ಯಾನು, ಎಲೆಕ್ಟ್ರಿಕ್ KEB ಕೆಲಸ ಮಾಡಿದಂಥ ಲೈನ್ ಮ್ಯಾನು ಏನೇನೆಲ್ಲ ಅವನು ವಸ್ತುವನ್ನ, ಅವನ ಉಡುಪನ್ನು ಧರಿಸಬೇಕು, ಆಮೇಲೆ ಫೀಲ್ಡ್ಗೆ ಹೋಗ್ಬೇಕು ಅನ್ನುವಂಥದ್ದು ಒಂದು ಮಾನದಂಡ ಇದೆ. ಕಟ್ಟಡ ಕಾರ್ಮಿಕರಿಗೂ ಅಷ್ಟೇ ಮಾನದಂಡ ಇದೆ. ಆ ಉಡುಪುಗಳನ್ನು ಧರಿಸಿಯೇ ಹೋಗ್ಬೇಕು ಅವನು. ನಾವು ಕೈಯಲ್ಲೇ ಎಲ್ಲ ಕೆಲಸವನ್ನು ಮಾಡುವಂಥದಕ್ಕೆ ಅವಕಾಶಗಳಿಲ್ಲ. ಸೇಫ್ಟಿ ಒಂದು ಮೆಷರ್ಸ್ ತಗೊಂಡು ಕೆಲಸ ಮಾಡುವಂಥದಕ್ಕೆ ರಾಜ್ಯ ಸರ್ಕಾರ ರೂಪಿಸಿರುವಂಥ ನಿಯಮಾವಳಿಗಳು. ಆ ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಆ ಪಾಲನೆ ಮಾಡುವಂಥದ್ರಲ್ಲಿ ನಿಮ್ಮ ಜೀವ ರಕ್ಷಣೆಗೆ ನೀವೇ ಹೊಣೆಗಾರರಾಗಿರ್ತೀರಿ. ಅದರಿಂದ ರಾಜ್ಯ ಸರ್ಕಾರ ಕೊಡುವಂಥ ಎಲ್ಲ ಸವಲತ್ತುಗಳನ್ನು ದಯಮಾಡಿ ಸಂಪೂರ್ಣವಾಗಿ ನೀವು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಇನ್ನು ಏನೇನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಅನ್ನುವಂಥದ್ದನ್ನ ಹೇಳುವಂಥದ್ದಕ್ಕೆ ನಮ್ಮ ಅಧಿಕಾರಿಗಳ ವರ್ಗ ಇದ್ದಾವೆ. ಅವರು ಆ ಯೋಜನೆಗಳನ್ನು ನಿಮಗೆ ತಲುಪಿಸುವಂಥದ್ದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಸವಲತ್ತುಗಳು ನೀವು ಪಡೆಯುವಂಥದ್ದಕ್ಕೆ ಭದ್ರಾಗಿರಿ ಎನ್ನುವಂಥದ್ದು ಹೇಳಿ, ನಾನು ನಿಮ್ಮ ಮುಂದೆ ಬಂದು 4 ಮಾತಾಡುವಂಥದ್ದಕ್ಕೆ ಅವಕಾಶ ಕೊಟ್ಟ ನಮ್ಮ ಅಧಿಕಾರಿಗಳ ವರ್ಗಕ್ಕೆ, ನಮ್ಮ ರೈತ ಸಂಘದವರಿಗೆ ಮತ್ತು ನಿಮಗೆಲ್ಲ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಸಾಕಷ್ಟು ರೈತರ ಬಗ್ಗೆ ಮತ್ತು ಕಾರ್ಮಿಕರ ಬಗ್ಗೆ ತರಬೇತಿ ಯಾವ ಥರ ಉಪಯೋಗಿಸ್ಕೋಬೇಕು ಅಂತ ಹೆಚ್ಚಿನ ರೀತಿ ನಿಮಗೆ ವಿಚಾರವನ್ನು ನೀಡಿದಂಥ ಲಕ್ಷ್ಮಣ್ ಸರ್ಗೆ ಧನ್ಯವಾದಗಳನ್ನು ಬಯಸುತ್ತಾ, ಏಕೆ ಅಂದರೆ ಸರ್, ವೇದಿಕೆ ಮೇಲೆ ಇದ್ದಂಥ ನಮ್ಮ ಆಶ್ರಯ ಸಮಿತಿ ಅಧ್ಯಕ್ಷರಾದಂಥ ನಿತಿನ್ ಸರ್ಗೆ, ಹಾಗೆ ನಮ್ಮ ಒಂದು ಫೋನ್ಗೆ ಒಂದು ಮನದಿಂದ ಒಂದು ಫೋನ್ ಮಾಡಿ ಹೇಳೋ ಹೊತ್ತಿಗೆ ಈ ಥರ ನಮ್ಮ ಬಿಡಪುರದಲ್ಲಿ ಒಂದು ಕಾರ್ಮಿಕರಿಗೆ ಇವತ್ತು ಕಿಟ್ ಹಂಚಿಕೆ ಕಾರ್ಯಕ್ರಮ ಇದೆ. ಸರ್, ನೀವು ಬರಬೇಕು ಇಲ್ಲಿಗೆ. ನಿಮ್ಮಿಂದ ಒಂದು 4 ಜನಕ್ಕೆ ಈ ಕಿಟ್ಟನ್ನು ವಿತರಣೆ ಮಾಡಬೇಕು ಅಂತ ಹೇಳೋ ಹೊತ್ತಿಗೆ ಅವರು ಬಂದಿದ್ದಾರೆ. ನಮ್ಮ ಮಾತಕ್ಕೊಂದು ಬೆಲೆ ಕೊಟ್ಟು ಅವ್ರಿಗೂ ನಮ್ಮ ಲಕ್ಷ್ಮಣ್ ಸರ್ಗೆ ವಂದನೆಗಳು ತಿಳಿಸ್ತಾ, ನಮ್ಮ ಅಧಿಕಾರಿ ವರ್ಗದವ್ರಿಗೆ ಹಾಗೂ ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ವಂದನೆಗಳು ತಿಳಿಸುತ್ತಾ, ಬೆಳಗಿನ ಶುಭೋದಯ. ಈಗ ಕೂಲಿ ಕಾರ್ಮಿಕರು ಅಂದರೆ ಬರೀ ಗಾರೆ ಕೆಲಸ ಮಾಡೋರು ಕೂಲಿ ಕಾರ್ಮಿಕರಲ್ಲ, ಬಾರ್ಬೆಂಡಿಂಗ್ ಕೆಲಸ ಮಾಡೋರು ಬರೀ ಕಾರ್ಮಿಕರಲ್ಲ. ದಿನನಿತ್ಯ ಹಣ್ಣು ಒಂದು ಗಾಡೀಲಿ ಹಣ್ಣು ಹಾಕೊಂಡು ಹೋಗ್ಬಿಟ್ಟು ಒಂದು ವ್ಯಾಪಾರ ಮಾಡೋರು ಕೂಲಿ ಕಾರ್ಮಿಕರಿಗೆ ಬರ್ತಾರೆ. ದಿನನಿತ್ಯ ಕೆಲಸಕ್ಕೆ ಮನೆ ಮಠ ಕೆಲವ್ರಿಗೆ ಇಲ್ಲದೆ ಇದ್ರೂ ಸಹ ಬೇರೆ ಜಮೀನಿಗೆ ಹೋಗ್ಬಿಟ್ಟು ಕೂಲಿ ಮಾಡೋಂಥವ್ರು ಕೂಲಿ ಕಾರ್ಮಿಕರೇ ಆಗಿರ್ತಾರೆ. ಹಾಗಾಗಿ ಸರ್, ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡ್ದು. ನಮ್ಮ ಮನು ಸರ್ ಅವರು ಮೊನ್ನೆ ನಾವು ಒಂದು 4-5 ಗಂಟೆಗೆ ಹೋಗಿದ್ದು ಸರ್. ನೀಟಾಗಿ ಅವ್ರವ್ರ ಮನೆಗೆ ಗುರುತಿಸ್ಬಿಟ್ಟು, ಬಡವ್ರು ಯಾರವ್ರೆ ಅಂಥವ್ರು ಗುರುತಿಸ್ಬಿಟ್ಟು ಒಂದು ಅಪ್ಲಿಕೇಶನ್ನ ತಗೋತವ್ರೆ. ಅಂಥವ್ರಿಗೆ ಒಂದು ಅಭಿನಂದನೆ ನಾವು ನಮ್ಮ ಕಡೆಯಿಂದ ಸಲ್ಲಿಸ್ತಾ ಇದ್ದೀವಿ. ಹಾಗೆ ನಾವು ತಿಳಿಸೋದೇನಂತ ಅಂದರೆ, ಈಗ ನೋಡಿ ಸರ್, ಈಗ ನೀವು ಹೆಂಗೆ ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಇದೇ ಥರ ನಿಮ್ಮ ಟೀಮಲ್ಲಿ ಕೆಲಸ ಮಾಡಬೇಕು. ಯಾವ ಥರ ಕೆಲಸ ಮಾಡಬೇಕು? ಈಗ ಕಟ್ಟಡ ಕಾರ್ಮಿಕರಿಗಿರ್ಬೋದು, ಮತ್ತು ಕೂಲಿ ಕಾರ್ಮಿಕರಿಗಿರ್ಬೋದು, ಮತ್ತು ಬಾರ್ಬೆಂಡಿಂಗ್ ಸರ್ ಆಗಿರ್ಬೋದು, ದಿನನಿತ್ಯ ವೆಹಿಕಲಲ್ಲಿ ಗಾಡಿಗಳಲ್ಲಿ ತಳ್ಳೋ ಗಾಡೀಲಿ ಹಣ್ಣು ಹಂಪಲ ಮಾಡ್ತಾ ಇರ್ತಾರಲ್ಲ ಅಂಥವ್ರು, ಮತ್ತು ಮೆಕ್ಯಾನಿಕ್ಗಳು ಇರ್ತಾರೆ ಸರ್, ಅಂಥವ್ರಿಗೆ ಗುರುತಿಸಿ ನೀವು ಈ ಕೆಲಸನ ಮಾಡಬೇಕು ಅಂದ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ ಇದ್ದೀವಿ ಅಧಿಕಾರಿ ವರ್ಗದಲ್ಲಿ ಅಂದ್ಬಿಟ್ಟು ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ರಫೀಕ್ ಅವರಿಗೆ ಸಾಕಷ್ಟು ವಿಚಾರಗಳನ್ನ ಈ ಸಭೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕಟ್ಟಡ ಕಾರ್ಮಿಕರು ಇಲಾಖೆಯಿಂದ ಬರುವಂಥ ಸವಲತ್ತು ಇರ್ಬೋದು, ಯೋಜನೆಗಳನ್ನ ಪಡ್ಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಸಭೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈಗ ಲಕ್ಷ್ಮಣ್ ಸರ್ ಅವ್ರ ಕಡೆಯಿಂದ ಕಟ್ಟಡ ಕಾರ್ಮಿಕರಿಗೆ ಕಿಟ್ ವಿತರಣೆ ಆಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಲಕ್ಷ್ಮಣ್ ಸರ್, ನಿತಿನ್ ಸರ್ ಅವರು ಹಾಗೆ ಲಕ್ಷ್ಮಣ್ ಸರ್ ಅವರು 2 ಕಿಟ್ ವಿತರಣೆ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಲಕ್ಷ್ಮಿ ಅವರು ಬನ್ನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಿತಗಳನ್ನು ತಿಳಿಸಿಕೊಟ್ಟಂತ ಲಕ್ಷ್ಮಣ್ ಸರ್ ಅವರು ವೇದಿಕೆಯಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಹಾಗೂ ಇಲಾಖಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೀನಿ. ಹಾಗೆ ನಿತಿನ್ ಸರ್ ಅವರು ಕೂಡ ಬಂದು ನಮ್ಮೊಟ್ಟಿಗೆ ಇಷ್ಟೊಂದು ಚರ್ಚೆಯನ್ನು ಮಾಡಿ ಇಲಾಖೆಯ ಸವಲತ್ತುಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಭೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.